ರಾಜ್ಯದ 31 ಜಿಲ್ಲೆಗಳಲ್ಲಿ ಪ್ರೇರಣಾ ಪರೀಕ್ಷೆ, ಚೈತ್ರಯಾತ್ರೆ, ಉಪನ್ಯಾಸ ಕಾರ್ಯಕ್ರಮ ನಡೆಸುವ ಮೂಲಕ ಸಾವಿರಾರು ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ನಾಂದಿಯಾಗಿರುವ ನಿವೃತ್ತ ಶಿಕ್ಷಕ ಗಾದಿಲಿಂಗಪ್ಪ ಅವರು ರಾಜ್ಯದ ಕಟ್ಟಕಡೆ ಜಿಲ್ಲೆಯಾದ ಚಾಮರಾಜನಗರದ ಯಳಂದೂರು ಮಲ್ಲಹಳ್ಳಿಯಲ್ಲಿ ಸಮಾರೋಪ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಹೌದು, ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಹೊಂದಿದರು. ದಣಿವರಿಯದ ಗಾದಿಲಿಂಗಪ್ಪ ಅವರು ವೃತ್ತಿಯಲ್ಲಿ ಇದ್ದಾಗಿನಿಂದಲೂ ಬಡ ವಿದ್ಯಾರ್ಥಿಗಳ ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದ ಇವರು ನೂರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದರು. ಶಿಕ್ಷಣ ಇಲಾಖೆ ಇವರ ಸೇವೆಯನ್ನ ಗುರುತಿಸಿ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ನಿವೃತ್ತಿ ನಂತರ ವಿಶ್ರಾಂತರಾಗದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅನಾಥಾಶ್ರಮ ಮತ್ತು ವಸತಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಪಡೆದು ಉತ್ತೀರ್ಣರಾದವರಿಗೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಂದ ಸನ್ಮಾನಿಸಿ ಧೈರ್ಯ ತುಂಬುವ ಕಾರ್ಯ ಮುನ್ನಡೆಸಿದ್ದರು. ವಿದ್ಯಾರ್ಥಿಗಳು ಧೈರ್ಯವಾಗಿ ಪರೀಕ್ಷೆ ಎದುರಿಸಲು ಸೂಕ್ತ ಮಾಹಿತಿ, ಉಪನ್ಯಾಸ ನೀಡುತ್ತಾ ಇತ್ತೀಚೆಗೆ ಸಾಮನಗರ ಜಿಲ್ಲೆಯ ಯಳಂದೂರು ಮಲ್ಲನಹಳ್ಳಿಯ ಶಾಲೆಯಲ್ಲಿ ಸ್ಥಳೀಯ ಶಿಕ್ಷಕರ ಒಕ್ಕೂಟದ ಸಹಾಯದಿಂದ ಮಕ್ಕಳು ಧೈರ್ಯದಿಂದ ಪರೀಕ್ಷೆ ಬರೆಯುವ ಆತ್ಮಸ್ಥೈರ್ಯ ತುಂಬಿದ ಗಾದಿಲಿಂಗಪ್ಪ ಅವರ ಕಾರ್ಯವನ್ನ ಶ್ಲಾಘಿಸುವ ಮೂಲಕ ಪ್ರೇರಣಾ ಯಾತ್ರೆಯ ಸಮಾರೋಪ ಸಮಾರಂಭವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದರು.